ಈಗ ಮಾವತಾರ್ ಪರಶುರಾಮ್ ನನಗೆ ಈ ಟೈಟಲ್ ನೋಡಿದ್ರೆ ಏನೋ ಒಂಥರ ಉತ್ಸಾಹ ಆಗುತ್ತೆ. ನನಗೆ ಇದನ್ನ ಪ್ರೆಸೆಂಟೆಡ್ ಮಾಡ್ತಾ ಇರೋದು ಹೊಂಬಾಳೆ ಫಿಲಮ್ಸ್ ಅವರು. ಇವ್ರು ತುಂಬಾನೇ ಮಾಡ್ಬಿಟ್ಟಿದ್ದಾರೆ ಗುರು. KGF, ಸಲಾರ್, ಕಾಂತಾರ, ಮಹಾ ಅವತಾರ್ ವೆಬ್ ಸೀರೀಸ್ ಅಲ್ಲಿ ಈಗ ಎರಡನೇ ಇದೇನೆ ಸೀರೀಸು. ನನಗೆ ಇದು ಮಹಾ ಅವತಾರ್ ನರಸಿಂಹ ಆದ್ಮೇಲೆ ಬರ್ತಾ ಇರುವಂತ ಒಂದು ಸೀರೀಸು. ನನಗೆ ಆ ಟೈಟಲ್ ಮತ್ತೆ ಅಲ್ಲಿ ಬಂದಂತ ಸ್ಕ್ರೀನ್ ಗ್ರೀಡ್ ಏನಿದೆ ಎಸ್ಪೆಷಲಿ ತುಂಬಾನೇ ಚೆನ್ನಾಗಿದೆ. ಆದ್ರೆ ಒಂದು ಬೇಜಾರಾಯ್ತು, ಅದೇನು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನನಗೆ ಪರಶುರಾಮ್ ಅವರ ಸಾಹಸ ಕಥೆಗಳನ್ನ ಇವರು ಹೇಳೋದಕ್ಕೆ ಹೊರಟಿದ್ದಾರೆ, ಅದೊಂದು ಅನಿಮೇಟೆಡ್ ಫಿಲಂ ಮೂಲಕ. ನೋಡೋಣ ಮೂವಿ ಹೆಂಗಿರ್ಬೋದು ಅಂತ. ನಂಗೆ ಇನ್ಮೇಲಿಂದ ಇದೇ ರೀತಿ ಬರ್ತಾನೆ ಇದಾವೆ ಅಂತ ಹೇಳಿದ್ದಾರೆ. ನಂಗೆ 2035 ತನಕನೂ ಬರ್ತಾನೆ ಇರ್ತಾವಂತೆ. ನೋಡ, ಅದಾದ್ಮೇಲೆ ಈಗ ಇದು ಎರಡನೇ ಅವತಾರ. ನಾನು ಕೂಡ ವೆಯ್ಟ್ ಅನ್ನ ಮಾಡ್ತಾ ಇದೀನಿ, ತುಂಬಾನೇ ವೆಯ್ಟ್ ಅನ್ನ ಮಾಡ್ಬೇಕು. ಯಾಕಂತಂದ್ರೆ ಮೂವಿ ಬರ್ತಾ ಇರೋದು 2027 ಡಿಸೆಂಬರ್ಗೆ. ಅಂದ್ರೆ ಇನ್ನು 1.5 ವರ್ಷ, 1.25 ವರ್ಷ ಟೈಮ್ ಇದೆ. ನೋಡೋಣ ಮೂವಿ ಹೆಂಗೆ ಮೂಡ್ ಬರ್ಬೋದು ಅಂತ. ಬರೀ ಇನ್ನೂ ಒಂದು ಟೈಟಲ್ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಅಷ್ಟೇನೆ. ನಾನು ಕೂಡ ತುಂಬಾನೇ ಕಾಯ್ತಾ ಇದ್ದೀನಿ. ಯಾಕಂತಂದ್ರೆ BGM ಏನಿತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ ಸೈಕ್ ಆಗಿ ಕೊಟ್ಟಿದ್ರು. ಅದೇನ್ ಸಖತ್ತಾಗಿ ಕೊಟ್ಟಿದ್ದಾರೆ ಗುರು. ಅದನ್ನ ಥಿಯೇಟರ್ ನಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋದೇ ದೊಡ್ಡ ಮ್ಯಾಟ್ರು. ನನಗೆ ಇದು ಪಂಚವಾರ್ಷಿಕ ಯೋಜನೆ, ಅಂದ್ರೆ 5 ಭಾಷೆಗಳಲ್ಲಿ ಮೂಡಿ ಬರ್ತಾ ಇದೆ. ಎನಿವೆ, ಇನ್ನು ಏನಾದ್ರೂ ಬೇರೆ ಅಪ್ಡೇಟ್ಗಳು ಬಂದಾಗ ನಾನು ಕೂಡ ಅಪ್ಡೇಟ್ ಅನ್ನ ಮಾಡ್ತೀನಿ. ಬಟ್ ಈಗ ಟೈಟಲ್ ಬಗ್ಗೆ ಇಷ್ಟೇನೆ ನನಗೆ ಹೇಳ್ಬೇಕು ಅಂತ ಅನ್ಸೋಯ್ತು. ಏಕೆಂದ್ರೆ ಬರೀ ಟೈಟಲ್ ಮಾತ್ರನೇ ಅನೌನ್ಸ್ ಅನ್ನ ಮಾಡಿರೋದು, ಯಾಕಂತಂದ್ರೆ ಪರಶುರಾಮನ ಜಯಂತಿ ಪ್ರಕಾರ. ಎನಿವೆ, ನೆಕ್ಸ್ಟ್ ಬರುತ್ತಲ್ಲ ಆ ಅಪ್ಡೇಟ್ ಅಲ್ಲಿ ಇನ್ನು ಕೆಲವೊಂದು ಅಪ್ಡೇಟ್ ಗಳನ್ನ ನೋಡಿ ನಾನು ಅಪ್ಡೇಟ್ ಅನ್ನ ಮಾಡ್ತೀನಿ. ಹಿಂಗೇನೆ ನಮ್ಮ ಚಾನಲ್ ನ ನೋಡ್ತಾ ಇರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ಅಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ.